ನಮಸ್ಕಾರ. ಇವತ್ತು ನಾವು ಜಿಯಾನ್ ಚಾರ್ಜಿಂಗ್ ಸ್ಟೇಷನ್, ಮೈಸೂರಿನ ಹೈಯೆಸ್ಟ್ ಕೆಪಾಸಿಟಿ ಇರುವಂಥ ಚಾರ್ಜಿಂಗ್ ಸ್ಟೇಷನ್ ಮುಂದೆ ಇದ್ದೀವಿ. ಇದು ಆದಿತ್ಯ ಟೆಕ್ ಪಾರ್ಕ್ ಪ್ರೈವೇಟ್ ಲಿಮಿಟೆಡ್ನಲ್ಲಿ ಇದೆ. ಇದನ್ನು ಆ್ಯಕ್ಚುಲಿ ಸ್ಥಾಪನೆಗೆ ಕಾರಣ ಆದಂತಹ ವೆಂಕಟೇಶ್ ಅವರು ನಮ್ಮ ಜೊತೆ ಇದ್ದಾರೆ. ಹಾಗೆ ನಮ್ಮ ಜೊತೆ ಚೌಡೇಗೌಡರು ಇದ್ದಾರೆ. ಹಾಗೆ ಡಾಕ್ಟರ್ ಮಹೇಶ್ ಅವರು ಇದ್ದಾರೆ. ನಾವು ಈ ಚಾರ್ಜಿಂಗ್ ಸ್ಟೇಷನಲ್ಲಿ ವಿಸಿಟ್ ಮಾಡಿ ವಿಡಿಯೋ ಮಾಡ್ತಿರೋ ಉದ್ದೇಶ ಏನು ಅಂತಂದರೆ, ಇದಕ್ಕೆ ಸಾರ್ವಜನಿಕರಿಗೆ ಇದನ್ನು ತಿಳಿಸ್ಬೇಕು. ಹಾಗೆ EV ಚಾರ್ಜಿಂಗ್ಗಳು ಹೆಚ್ಚು ಪ್ರಮೋಟ್ ಆಗಬೇಕು. ಇದರಿಂದ ಪೊಲ್ಯೂಷನ್ ಕಡಿಮೆ ಆಗಬೇಕು, ಪರಿಸರ ಮಾಲಿನ್ಯ ಕಡಿಮೆ ಆಗಬೇಕು. ಮತ್ತು ಇದಕ್ಕೆ ಸಂಬಂಧಪಟ್ಟ ಹಾಗೆ ನಾನು ವೆಂಕಟೇಶ್ ಅಂತ ಕೆಲವು ಪ್ರಶ್ನೆಗಳನ್ನು ಕೇಳ್ತೀನಿ, ಹಾಗೆ ವಿವರಗಳನ್ನು ತಿಳ್ಕೊಳ್ತೀನಿ, ಹಾಗೆ ಇರುವಂಥ ವಿಡಿಯೋಗಳನ್ನು ಮಾಡಿ ತಿಳಿಸುವಂಥ ಪ್ರಯತ್ನ ಮಾಡ್ತೀನಿ. ಸರ್ ನಮಸ್ಕಾರ. ಒಂದು ಒಳ್ಳೆ ಇನಿಷಿಯೇಟಿವ್ ತಗೊಂಡಿದ್ದೀರಾ. ಈ ಇನಿಷಿಯೇಟಿವ್ ಇಂದ ಏನಾಗೋಗುತ್ತೆ ಅಂತಂದ್ರೆ, ಬಹಳಷ್ಟು ಜನಕ್ಕೆ ನಾವು ಕೂಡ ಈ ಥರದ್ದನ್ನ ಮಾಡಬೇಕು ಅನ್ನೋ ಒಂದು ಮೋಟಿವೇಶನ್ ಬರುತ್ತೆ. ನಿಮ್ಗೆ ಚಾರ್ಜಿಂಗ್ ಸ್ಟೇಷನ್ ಇಲ್ಲಿ ಅಗತ್ಯ ಇದೆ, ಇಲ್ಲಿ ಮಾಡಬೇಕು ಅಂತ ಹೇಗೆ ಅನಿಸ್ತದೆ? ಯಾಕೆಂತಂದ್ರೆ Bangalore to Madikeri, this is the center point. Okay. And away from city. Okay. Usual ಆಗಿ ಬ್ಯಾಂಗ್ಳೂರ್ ಇಂದ ಮೈಸೂರು ಇದು ಮಡಿಕೇರಿಗೆ ಹೋಗೋರು ಇಲ್ಲ ಮೈಸೂರು ಬಂದು ತಿಂಡಿ ತಿನ್ಕೊಂಡು ಚಾರ್ಜ್ ಮಾಡ್ಕೊಂಡು ಹೋಗ್ತಿದ್ರು. ಓಕೆ. ಬೈಪಾಸ್ ಅಲ್ಲಿ ಬರೋರಿಗೆ ಚಾರ್ಜಿಂಗ್ ಸ್ಟೇಷನ್ ಕುಶಾಲನಗರದಲ್ಲೇ ಇರೋದು, ಕುಶಾಲನಗರ ಅಲ್ಲಿವರೆಗೂ ಇಲ್ಲ. ಸೊ ದಿಸ್ ಇಸ್ ದ ಕರೆಕ್ಟ್ ಪಾಯಿಂಟ್. ಓಕೆ. ಮತ್ತೆ ಬಸ್ಗಳಿಗೆ ಚಾರ್ಜಿಂಗ್ ಸ್ಟೇಷನ್ ಮೈಸೂರು ಎಲ್ಲೂ ಇಲ್ಲ. ದಿಸ್ ಇಸ್ ದ ಫಸ್ಟ್ ಒನ್. ಬಸ್ಗಳಿಗೆ ಮೈಸೂರಿನಲ್ಲಿ ಎಲ್ಲೂ ಚಾರ್ಜಿಂಗ್ ಸ್ಟೇಷನ್ ಇಲ್ಲ. ಇದೇ ಫಸ್ಟ್. ಓಕೆ. ಅಂಡ್ ಹೈಯೆಸ್ಟ್ ಕೆಪಾಸಿಟಿ 360 ಕಿಲೋವ್ಯಾಟ್ಸ್ ಚಾರ್ಜಿಂಗ್ ಇರೋದು ಇದೊಂದೇನೆ. 360 ಕಿಲೋವ್ಯಾಟ್ ಅಷ್ಟು ಚಾರ್ಜಿಂಗ್ ಸ್ಟೇಷನ್ ಅನ್ನ ನೀವು ಹಾಕಿದ್ರೆ ಹೈಯೆಸ್ಟ್. ಈ ಬಸ್ 1 ಅವರ್ ಚಾರ್ಜ್ ಆಗುತ್ತೆ. ಈ ಬಸ್ 1 ಅವರ್ ಅಲ್ಲಿ ಈ ತರ ಎಟ್ ಎ ಟೈಮ್ ಎಷ್ಟು ಬಸ್ಗಳನ್ನ ಚಾರ್ಜ್ ಮಾಡ್ಬೋದು? 2 ಬಸ್. ಎಟ್ ಎ ಟೈಮ್ 2 ಬಸ್ ನಿಮ್ಮಲ್ಲಿ ಚಾರ್ಜ್ ಮಾಡ್ಬೋದು. ಇಲ್ಲಿ ಕಾರನ್ನ ಕೂಡ ಚಾರ್ಜ್ ಮಾಡ್ಬೋದಾ? ಖಂಡಿತ ಕಾರ್ ಕೂಡ ಚಾರ್ಜ್ ಮಾಡ್ತಾರೆ. ಕಾರ್ ಕೂಡ ಚಾರ್ಜ್ ಕಾರ್ಗೆ ಒಂದೇ ಗನ್ ಸಾಕು, ಬಸ್ ಆದ್ರೆ 2 ಗನ್ ಬೇಕು. 2 ಗನ್ ಬೇಕು. ಓಕೆ. ಇಲ್ಲಿ ಈ ತರ ಒಂದು ಚಾರ್ಜಿಂಗ್ ಸ್ಟೇಷನ್ ಇದನ್ನ ಅರಿವು ಪಬ್ಲಿಕ್ ಹೇಗೆ ಗೊತ್ತಾಗ್ತಾ ಇದೆ, ಬಸ್ನವ್ರಿಗೆ ಹೇಗೆ ಗೊತ್ತಾಗ್ತಾ ಇದೆ? ಮ್ಯಾಪಿಂಗ್ ಅಲ್ಲಿ ಆಲ್ರೆಡಿ ನಿಮ್ಗೆ ಇಲ್ಲಿ ಎದುರುಗಡೆ ಕಾಣಿಸ್ತಿರುವಂತ ಇದರಲ್ಲಿ ಆಲ್ರೆಡಿ ಫಿಕ್ಸ್ ಆಗೋದಿದೆ. ಓಕೆ. ಸೊ ಯಾರೇ ಜಿಯಾನ್ ಚಾರ್ಜಿಂಗ್ ಸ್ಟೇಷನ್ ಟೂರ್ಗಳು ಇಲ್ಲಿ ಕೊಟ್ಟರೆ ಇಲ್ಲಿ ಬಂದು ಇಲ್ಲಿ ಕಾರ್ಗಳನ್ನು ಪಾರ್ಕ್ ಚಾರ್ಜಿಂಗ್ ಮಾಡ್ಕೊಳ್ಳೋಕೆ ಯೂಸ್ ಮಾಡ್ತಾ ಇದ್ದಾರೆ ಇದುವರೆಗೆ? ಮಾಡ್ತಾ ಇದ್ದಾರೆ. ಬೇಕಾದಷ್ಟು. ಇದರ ನೀವು ಅವರಿಗೆ ದರ ಹೇಗೆ ವಿಧಿಸ್ತಾ ಇದ್ದಾರೆ? ಅವ್ರು ಹೇಗೆ ನಿಮಗೆ ದರನ ಜಿಯಾನ್ ಕಂಪ್ನಿ ಡಿಸೈಡ್ ಮಾಡಿರುತ್ತೆ. ಬಸ್ಸಿಗೆ ಬೇರೆ ಅವರು ಒಂದು ಆನ್ಯುವಲ್ ಮೆಂಬರ್ಶಿಪ್ ತಗೊಂಡು ಮಾಡ್ಕೊತಾರೆ. ಕಾರ್ಗಳಿಗಾದ್ರೆ ಬಿಟ್ವೀನ್ 15 to 20 rupees ಚಾರ್ಜ್ ಆಗುತ್ತೆ ಪರ್ ಕಿಲೋವ್ಯಾಟ್. 15 to 20. ಇಲ್ಲಿ ಸ್ಲೋ ಚಾರ್ಜಿಂಗ್ ಫೆಸಿಲಿಟಿ ಕೂಡ ಇದೆಯಾ ಅಥವಾ ಬರೀ ಫಾಸ್ಟ್ ಚಾರ್ಜಿಂಗ್? ಫಾಸ್ಟ್ ಚಾರ್ಜಿಂಗ್ ಮಾತ್ರ. ಓಕೆ. ಕಾರ್ ಬಿಟ್ಟು 2 ವೀಲರ್ ಏನಾದ್ರು ಚಾರ್ಜಿಂಗ್ ಫೆಸಿಲಿಟಿ ಮಾಡಬೇಕು ಅಂತ ಪ್ರಪೋಸಲ್ ಇದೆ, ಅಲ್ಲಿ ಮಾಡ್ತೀವಿ ಅಂತ ಜಾಗ ಬಿಟ್ಕೊಂಡು. ಖಂಡಿತವಾಗ್ಲೂ ಮಾಡಿ. ಇವತ್ತು 2 ವೀಲರ್ ನಾವು ಹೆಚ್ಚು ಪ್ರಮೋಟ್ ಮಾಡಬೇಕಾದ ಅಗತ್ಯ ಇದೆ. ಯಾಕಂದ್ರೆ ಹೆಚ್ಚು ಡೆನ್ಸಿಟಿ ಇರೋದೇ 2 ವೀಲರ್ಗಳು. ಮತ್ತೆ ಬಹಳಷ್ಟು ಜನ 2 ವೀಲರ್ ಬೈ ಮಾಡ್ತಿರೋ ಮೊದಲನೇ ಕಾರಣ ಏನಂದ್ರೆ ಚಾರ್ಜಿಂಗ್ ಸ್ಟೇಷನ್ ಇಲ್ಲ ಅನ್ನೋದು. ಹಾಗಾಗಿ 2 ವೀಲರ್ಗಳಿಗೆ ಖಂಡಿತವಾಗ್ಲೂ ಮಾಡಿ, ಅದರಿಂದ ಸಾರ್ವಜನಿಕರಿಗೆ ತುಂಬಾ ಉಪಯೋಗ ಆಗುತ್ತೆ. ಈಗ ಅಟ್ ಪ್ರೆಸೆಂಟ್ ನೀವು ಎಲ್ಲಾದ್ರೂ ಚೆಸ್ಕಾಮ್ ಇಂದ ಪವರ್ ತಗೊಂಡಿದ್ದೀರಾ ಅಲ್ವಾ? ಬರೋ ದಿವಸಗಳಲ್ಲಿ ಇದನ್ನ ಸೋಲಾರ್ ಆದ್ರೆ ಹೆಚ್ಚು ಉಪಯೋಗ ಆಗುತ್ತೆ ಜನಕ್ಕೆ ಅಂತ ನಿಮ್ಗೆ ಅನ್ಸುತ್ತಾ? ಸೋಲಾರ್ ಆದಾಗ ಏನಾಗುತ್ತೆ, ನಾವು EV ವೆಹಿಕಲ್ಗೆ ಇವತ್ತು ಮಾತಾಡೋದೇನು ಅಂದ್ರೆ ಎಲೆಕ್ಟ್ರಿಸಿಟಿಯಿಂದ ಚಾರ್ಜ್ ಮಾಡ್ತಾ ಇದೀವಿ. ಅದು ಕೂಡ ಹೈಲಿ ಪೊಲ್ಯೂಟಿಂಗ್. ಎಲೆಕ್ಟ್ರಿಸಿಟಿ ಕೂಡ ಕಡಿಮೆ ಮಾಡಬೇಕು ಅನ್ನೋ ಭಾವನೆ ಇದೆ. ಸೋಲಾರ್ ಹೋಗೋದ್ರಿಂದ ಹೆಚ್ಚು ಉಪಯೋಗ ಆಗುತ್ತೆ ಅಂತ ನಿಮಗೆ ಅನ್ಸುತ್ತಾ? ಆಗುತ್ತೆ. ನಮ್ಗೆ ಆಲ್ರೆಡಿ ನಾವು ಮೇಲ್ಗಡೆ ಒಂದು ಕ್ಯಾನಪಿ ಮಾಡಿ ಪ್ಲೇಟ್ಸ್ ಗಳು ಹಾಕಿ ರೆಡಿ ಇಟ್ಕೊಂಡಿದ್ರೆ ಈಗ ಇನ್ವೆಸ್ಟರ್ ಬೇಕಷ್ಟೇ. ಬಂಡವಾಳ ಹೂಡಿಕೆಗೋಸ್ಕರ ಈಗ 350 ಕಿಲೋವ್ಯಾಟ್ಸ್ ಅಂದ್ರೆ ಯು ಕ್ಯಾನ್ ಅಸ್ಯೂಮ್ ಹೌ ಮೆನಿ ನಂಬರ್ ಆಫ್ ಪ್ಲೇಟ್ಸ್ ಆರ್ ರಿಕ್ವೈರ್ಡ್. ಸೊ ಬೇಸ್ಡ್ ಆನ್ ದಟ್ ವಿ ಕ್ಯಾನ್ ಡೆಫಿನೆಟ್ಲಿ ಡೂ. ಅಂಡ್ ಈ ಜಿಯಾನ್ ಕಂಪನಿ ಓನರ್ ಬ್ಯಾಂಗ್ಳೂರಲ್ಲಿ ಇದ್ದಾರೆ, ಅಖಿಲ್ ಅಂದ್ಬಿಟ್ಟು. ಹಿ ಇಸ್ ಮೈ ಗುಡ್ ಫ್ರೆಂಡ್ ಆಫ್ ಮೈನ್. He has invested all the things. I have only given this place on land rent basis. First year ನಾವೇನು ಇದು ಮಾಡ್ತಾ ಇಲ್ಲ, ಬಿಕಾಸ್ ಕಮಿಂಗ್ ಡೇಸ್ ಅಲ್ಲಿ we will talk about commercials after 1 or 2 years. But now we wanted to facilitate to the public. That was the major issue. And ಇಲ್ಲಿಂದ ಇನ್ನೊಂದು ಏನು ಅಂತಂದ್ರೆ, ಇಲ್ಲಿಂದ ನಮಗೆ ಎಕ್ಸಾಮಿನೇಷನ್ಸ್ಗೆ ಬರುವಂಥ ಹುಡುಗರಿಗೆ ಅನುಕೂಲ ಆಗಲಿ ಅನ್ನೋ ದೃಷ್ಟಿಯಿಂದ ನಾನು ಥಿಂಕ್ ಮಾಡಿದೆ. ಏನಕ್ಕೆ ಅಂದರೆ, city bus stand is about 16 kilometers from here. Railway station is 15 kilometers, 1 kilometer. ಇದಕ್ಕೆ ಆಟೋ ಎಲ್ಲ ಬರುತ್ತೆ, ಓಲಾ, ಊಬರ್, ಯಾವ್ದು ಬೇಕು ಎಲ್ಲ ಇದೆ, ರ್ಯಾಪಿಡೋ ಎಲ್ಲ ಇದೆ, ಬೈಕು ಇದೆ, ರ್ಯಾಪಿಡೋ ಬೈಕ್ಸು ಇದೆ. ಯಾರು ಕೂಡ ಮಿನಿಮಮ್ 200 rupees ಕಮ್ಮಿ ಯಾರೂ ಕರ್ಕೊಂಡು ಹೋಗಲ್ಲ. ದಿಸ್ ಬಸ್ ಪೀಪಲ್, ಇವರು ಫ್ರೆಶ್ ಬಸ್ನವರು, ಅವರು ಅಲ್ಲಿ ಇದು ಮಾಡ್ತಿರೋ ಇನ್ನೊಂದು ಇವರು 220 rupees ಇಂದ ಸ್ಟಾರ್ಟ್ ಆಗುತ್ತೆ. ವೇರಿಯಬಲ್ ರೇಟ್ ಅಕಾರ್ಡಿಂಗ್ ಟು ದ ಸೀಸನ್. 220 rupees ಗೆ ಬೆಂಗಳೂರು ಕರ್ಕೊಂಡು ಹೋಗ್ತಾರೆ. ಸೊ ಇಲ್ಲಿಂದ ನೀವು ಬಸ್ ಸ್ಟ್ಯಾಂಡ್ ಹೋಗಿ 250 ರೂಪಾಯಿ ಕೊಡ್ಬೇಕು. ಈ ಬಸ್ ಇಲ್ಲಿಂದ ಎಕ್ಸಾಮ್ ಹತ್ಕೊಂಡ್ರೆ 220 ಬೆಂಗಳೂರಿಗೆ ಹೋಗೋದು. ಬರೀ ಹಂಗೆ ಕರ್ಕೊಂಡು ಹೋಗಲ್ಲ. ದೇ ಹ್ಯಾವ್ ವೆರಿ ಗುಡ್ ಫೆಸಿಲಿಟಿ ಲೈಕ್ ಗಿವಿಂಗ್ half liter, 1 liter, half liter bottle, water bottle, and that to sealed one.
ಅಂಡ್ ಸ್ನಾಕ್ಸ್ ಕೊಡ್ತಾರೆ, ಒಂದು ಜ್ಯೂಸ್ ಪ್ಯಾಕೆಟ್ ಕೊಡ್ತಾರೆ. Okay. ಇದೆಲ್ಲ ಕೊಟ್ಟು 220 ರೂಪಾಯಿ ಹೋಗ್ತಾರೆ. ಖಂಡಿತ ಈ ಉತ್ತಮವಾದ ಸೇವೆ ಕೊಡಕ್ಕೆ ಸಾಧ್ಯ ಆಗೋದು ಹಾ. ಮೊದಲನೇದು ಇವಿ ಚಾರ್ಜಿಂಗ್ ಇಲ್ಲ ಅಂತ ಹೌದು. ಖಂಡಿತವಾಗಿ ಹೇಳ್ಬೋದು. ಯಾಕಂದ್ರೆ ಖಂಡಿತ. ಯಾವಾಗ ಡೀಸೆಲ್ ಉಪಯೋಗಿಸಿದ್ರೆ ನಾವು ಲಿಮಿಟ್ ಇಂದ ಸರ್ವಿಸ್ ಕೊಡಕ್ಕೆ ಸಾಧ್ಯ ಆಗಲ್ಲ. ಮತ್ತೆ ಅದನ್ನ ಅವ್ರಿಗೆ ಗ್ರಾಹಕರಿಗೆ ವರ್ಗಾಯಿಸದೇ ಇರೋದು ತುಂಬಾ ಸಂತೋಷ. ಈಗ ಮಹೇಶ್ ಅವರೇ, ನೀವು ಬಸ್ಗೆ ನೀವು ಫೆಸಿಲಿಟಿ ಮಾಡ್ಕೊಳ್ಳೋದು ಮೊದಲು ವಿಷಯ ಸರ್. ಯಾಕಂದ್ರೆ ನಾವು ಬಂದಾಗ ಬಸ್ಗೆ ಒಂದು ಇದರಿಂದ ಮೈಸೂರು ಲೇಟ್ ಹೇಳಿದ್ರು, ಅದರಲ್ಲಿ ಬಸ್ಸಿಗೆ ವ್ಯವಸ್ಥೆ ಮಾಡ್ತಾರೆ. ಮೇಂಟೆನೆನ್ಸ್ ಏನಿಲ್ಲ. ಮೇಂಟೆನೆನ್ಸ್ ಅಂದ್ರೆ ಯಾವ ರೀತಿ? ಈಗ ಸ್ಟೇಷನ್ ಸೆಟಪ್ ಮಾಡಿದ್ದಿಲ್ಲ. ಈಗ ಯಾರಿಗೂ ಹಾಕಕ್ ಬರಲ್ಲ, ಚಾರ್ಜಿಂಗ್ ಕನೆಕ್ಟ್ ಮಾಡಕ್ ಬರಲಿಲ್ಲ. ಈಗ ಯಾರೋ ಇರ್ತಾರೆ ಅಪ್ಡೇಟ್ ಆಗೋದು ಇಲ್ಲ, ಈ ಬಸ್ನವರಿಗೆ ಅವ್ರಿಗೆ ಟ್ರೈನಿಂಗ್ ಕೊಟ್ಟಿರ್ತಾರೆ. ಪ್ಲಸ್ ಒಬ್ರು ಪ್ರಾಬ್ಲಮ್ ಆದಾಗ ಕಾಲ್ ಸೆಂಟರ್ ನಂಬರ್ ಕೊಟ್ಟಿರ್ತಾರೆ, ಅದರಲ್ಲಿದೆ. ಅದಕ್ಕೆ ಡಯಲ್ ಮಾಡಿದ್ರೆ ಇಮಿಡಿಯೇಟ್ ದೇ ವಿಲ್ ಗೈಡ್ ಫ್ರಮ್ ರಿಮೋಟ್. ಬಸ್ ಇದು Within 2 minutes they will come online. They will try to do what is required. Yes. ಕಮರ್ಷಿಯಲ್ ವೆಹಿಕಲ್ ಅವ್ರಿಗೆ ಟ್ರೈನ್ ಆಗಿರುತ್ತೆ. ಓನ್ ವೆಹಿಕಲ್ ಇರ್ತಾರೆ ಕಾರು, ಅವರೆಲ್ಲರಿಗೂ ಯಾವ ತರ ಸರ್, ಈಗ ಏನಾಗಿದೆ ಅಂದ್ರೆ, if you had asked this question 2 years before, then it was difficult. Now everyone is aware of EV vehicle. ಈಗ ನಾನು ಕೂಡ ನಮ್ಮ ಮನೆಯಲ್ಲಿ 2 EV ಇದೆ. ಐ ವಾಂಟ್ ಟು ಸೇವ್ ಫ್ಯೂಯಲ್ ಫಾರ್ ಕಂಟ್ರಿ, ನಾಟ್ ಫಾರ್ ಮೈಸೆಲ್ಫ್. ಹಾಗಾಗಿ 2 ಗಾಡಿ ತಗೊಂಡಾಗ ಐಡಿಯಾ ಬಂದು ನಮ್ಮಲ್ಲಿ ಜಾಗ ಇದೆ, ಇದನ್ನ ಯಾಕೆ ಕೊಡಬಾರದು ಅಂತ. ದಟ್ ವಾಸ್ ದಿ ಇನಿಷಿಯೇಟಿವ್ ವಿಚ್ ಥ್ರೂ ವಿಚ್ ಐ ಗೇವ್. ಇವಾಗ ಏನು ಅಂತಂದ್ರೆ, ಕಾರ್ ಬಸ್ ನಿಮಗೆ 1 hour ಚಾರ್ಜ್ ಆಗುತ್ತೆ. ಕಾರು ಈ ಫಾಸ್ಟ್ ಚಾರ್ಜಿಂಗ್ ಅಲ್ಲಿ 25 minutes ಅಲ್ಲಿ ಚಾರ್ಜ್ ಆಗುತ್ತೆ. 25 ನಿಮಿಷದಲ್ಲಿ. ಈಗ ನಾವು ಯೂಶಲ್ ಬೆಂಗಳೂರಿಗೆ ಹೋಗ್ಬೇಕಾದ್ರೆ ಯಾವ ತರ ಆಗುತ್ತೆ ಅಂದ್ರೆ, ಈಗ ನಾವು ಹೋಗ್ತೀವಿ, ಗೊತ್ತಾಗಿಲ್ಲ ಅಂದ್ರೆ ಸೆಕ್ಯೂರಿಟಿಗಳು ಇರ್ತಾರೆ, ಅವ್ರು ಹೆಲ್ಪ್ ಮಾಡ್ತಾರೆ. ಇಲ್ಲೂ ಇದಾರೆ, ಈಗ ಈ ಹುಡುಗ ಇದ್ದಾನೆ, ಈ ತರ ಇನ್ನೊಂದು ಇಬ್ಬರು ಹುಡುಗರು ಇದ್ದಾರೆ. ಅವರು ಚಾರ್ಜಿಂಗ್ ಅಲ್ಲಿ ಏನಾದ್ರು ಡಿಫಿಕಲ್ಟಿ ಇದ್ರೆ ದೇ ವಿಲ್ ಹೆಲ್ಪ್. ನಂಬರ್ 1. ನಂಬರ್ 2 ಏನಪ್ಪಾ ಅಂತಂದ್ರೆ, ನಾನು ಇವಾಗ ಬೆಂಗಳೂರಿಗೆ ಹೋಗ್ಬೇಕಾದ್ರೆ ಶಿವಳ್ಳಿಲಿದೆ, ಮದ್ದೂರ್ ಹತ್ರ. ಅಲ್ಲಿ ನಾವೇನ್ ಮಾಡ್ತಿದ್ದೆ, ನಮ್ಮ ಬೆಳಗ್ಗೆ ಹೊರಡ್ಬೇಕಾದ್ರೆ ತಿಂಡಿ ತಿನ್ನೋಗ್ಬೋದು, ಗಾಡಿಲಿ ಹೊರಡ್ತೀವಿ, ಶಿವಳ್ಳಿಲಿ ಚಾರ್ಜಿಂಗ್ ಹಾಕೊಂಡ್ಬಿಟ್ಟು ತಿಂಡಿ ತಿನ್ನೋ ಅಷ್ಟೊತ್ತಿಗೆ ಚಾರ್ಜಿಂಗ್ ಮುಗಿದಿರುತ್ತೆ.